ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ಸ್ಟಾಪ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುರುಳಿಕಾಳು ಹುಚ್ಚೆಳ್ಳು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ತೋರಿಸ್ತೀನಿ. ಹುಚ್ಚೆಳ್ಳು, ಹುರುಳಿಕಾಳು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೋಬೇಕು. ಆ ಬಿಸಿಯಾಗಿರೋ ಪ್ಯಾನಿಗೆ ಹುರುಳಿಕಾಳನ್ನ ಹಾಕಬೇಕು. ಹುರುಳಿಕಾಳು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರಿಬೇಕು. ಹುರುಳಿಕಾಳು ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದೇ ಪ್ಯಾನ್ಗೆ ಈಗ ಹುಚ್ಚೆಳ್ಳನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡ್ಬೋದು ನೀವು ಈಗ ಹೇಗೆ ಸಿಡಿತಾ ಇದೆ ಅಂತ. ಇನ್ನೇನು ತುಂಬ ಹೊತ್ತು ಬಿಸಿ ಮಾಡೋ ಅಗತ್ಯ ಇಲ್ಲ. ಸೊ 1 or 2 minutes ಹಾಗೆ ಬಿಸಿ ಮಾಡಿ ತೆಗೆದಿಟ್ಕೊಳ್ಳಿ. ನೋಡ್ಬೋದು ಹೇಗೆ ಸಿಡಿತಾ ಇದೆ ಅಂತ. ಈಗ ಇದು ಬಿಸಿಯಾಗಿದೆ. ಇದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಈಗ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಈಗ ಹುರಿದಿಟ್ಕೊಂಡಿರೋಂತಹ ಹುಚ್ಚೆಳ್ಳು ಮತ್ತು ಹುರುಳಿಕಾಳನ್ನ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಗ್ರೈಂಡ್ ಮಾಡಿಕೊಂಡ್ರೆ ಹುರುಳಿಕಾಳು ಹುಚ್ಚೆಳ್ಳು ಚಟ್ನಿ ರೆಡಿಯಾಗುತ್ತೆ. ಈಗ ಗ್ರೈಂಡ್ ಮಾಡಿದ್ದೀನಿ. ಈಗ ಹುರುಳಿಕಾಳು ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ನೀವು ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.